ಅಸ್ಸಲಾಮು ಅಲೈಕುಂ. ಇಂದಿನ ಕಾಲದಲ್ಲಿ ಕೇವಲ ಕುರಾನ್ ಮತ್ತು ಹದೀಸ್ ಓದಿ ಸತ್ಯವನ್ನು ಕಂಡುಹಿಡಿಯುವುದು ಎಷ್ಟು ಕಷ್ಟವಾಗಿದೆ ಎಂಬುದನ್ನು ಯೋಚಿಸಿ. ಸುನ್ನಿ, ಬರೇಲ್ವಿ, ದಿಯೋಬಂದಿ, ವಹಾಬಿ, ಅಹ್ಲೆ ಹದೀಸ್ ಪ್ರತಿಯೊಬ್ಬರೂ ಅದೇ ಕುರಾನ್ನ ಆಧಾರದಲ್ಲೇ ತಾವೇ ಸತ್ಯವೆಂದು ಹೇಳಿಕೊಳ್ಳುತ್ತಾರೆ. ಕುರಾನ್ನಲ್ಲಿ ಅಲ್ಲಾಹನು ಹೇಳಿದ್ದಾರೆ, ಇದೇ ಕುರಾನ್ನ ಮೂಲಕ ಅನೇಕರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅನೇಕರನ್ನು ದಾರಿಗಿಡಲು ಬಿಡುತ್ತಾನೆ. ದಾರಿಗಿಡುವವರು ಯಾರು? ಹೊರಗೆ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಿದ್ದರೂ ಹೃದಯದಲ್ಲಿ ಅಲ್ಲಾಹನ ನೂರ್ ಇಲ್ಲದವರು. ಇಂದು ನಾವು ನಮಾಜ್ ಮಾಡುತ್ತೇವೆ, ರೋಜಾ ಇಡುತ್ತೇವೆ, ಹಜ್ ಮಾಡ್ತೇವೆ, ಜಕಾತ್ ಕೊಡ್ತೇವೆ, ನಮ್ಮ ನಾಲಿಗೆಯ ಮೇಲೆ ಕಲಿಮಾ ಇದೆ. ಆದರೆ ನಮ್ಮ ಹೃದಯದಲ್ಲಿ ಲೋಕಾಸಕ್ತಿ, ಶೈತಾನ ಮತ್ತು ಅಹಂಕಾರ ತುಂಬಿದ್ದಾರೆ. ಅಲ್ಲಾಹನ ನೂರ್ ಇಲ್ಲದಿದ್ದರೆ ಸತ್ಯದ ಗುರುತುಗಳನ್ನು ನಾವು ಗುರುತಿಸಲು ಸಾಧ್ಯವಾಗುವುದಿಲ್ಲ. ನೀವು ಕುರಾನ್ ಮತ್ತು ಹದೀಸ್ನ ನಿಜವಾದ ತಫ್ಸೀರನ್ನು ತಿಳಿದುಕೊಳ್ಳಲು ಬಯಸಿದರೆ ಒಮ್ಮೆ ಅಲ್ರಾ ಟಿವಿಯಲ್ಲಿ ಸೈಯದ್ ಯೂನುಸ್ ಗೋಹರ್ ಅವರ ಉಪನ್ಯಾಸವನ್ನು ಆಲಿಸಿ. ನಂತರ ನೀವು ಸ್ವತಃ ಪರಿಶೀಲಿಸಿ ನಿಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಿ.